ಅಷ್ಟವರೆಗೂ ನಿಮ್ ಫೇಸ್ ನೋಡ್ಕೊಂಡಿರಲ್ಲ, ನೋಡ್ಕೊಂಡೇ ಇರಲ್ಲ ನೀವು ನೋಡಿರ್ಲಿಲ್ಲ? ನಾನು ನೋಡಿರಲ್ಲ. ಆಫ್ಟರ್ ಹಾಲೆಲ್ಲ ಉಯ್ದಾದ್ಮೇಲೆ ನನ್ನ ಕನ್ನಡಿನ ಎತ್ಕೊಂಡು ನಾನು ನನ್ನ ಮಕ್ಕಳನ್ನ ನೋಡ್ಕೊಂಡಿದ್ದು. ಓಕೆ. ಕಂಪ್ಲೀಟ್ ಆಗಿ ಚೇಂಜ್ ಅಂತಾನೆ ಹೇಳ್ಬೋದು. ಸೊ ಎಲ್ಲ ಶಾಸ್ತ್ರಗಳು ಮಾಡಿ ಮತ್ತೆ ಬಂದವರೆಲ್ಲ ಡ್ಯಾನ್ಸು ಮತ್ತೆ ಸೀರೆಗಳು ಕೊಡೋದು, ದುಡ್ಡು ಕೊಡೋದು ಅದೆಲ್ಲ ಮಾಡಿರ್ತಾರೆ. ಮತ್ತೆ ಅಡುಗೆಯಲ್ಲಿ ಬಿರಿಯಾನಿ ಮಾಡ್ಸಿರ್ತೀವಿ, ಮಿಟ್ಟ ಮಾಡ್ಸಿರ್ತೀವಿ, ಜಾಸ್ತಿ ಇದೆಲ್ಲ ಮಾಡಿ ಅದೆಲ್ಲ ಪ್ರೊಸೆಸ್ ಆದ್ಮೇಲೆ ಸೊ ಮಾಣೆಗೆದ್ದಿ ಫೋಟೋಗ್ರಾಫರ್ನೆಲ್ಲ ಕರ್ಸಿರ್ತಾರೆ, ಫೋಟೋಸ್ ಎಲ್ಲ ತೆಗೆದುಕೊಳ್ಳೋದು, ವಿಡಿಯೋ ಎಲ್ಲ ಮಾಡೋದು, ಇದೆಲ್ಲ ಮಾಡ್ತಾರೆ. ಅವಾಗ ನನ್ಗೆ ಏನಂತ ಅಂದ್ರೆ ಕಂಪ್ಲೀಟ್ ಆಗಿ ಹಬ್ಬ ದೇವ್ರೆ ನಾನಂತೂ ಇಂತೂ ಹೆಣ್ಣಾಗ್ಬಿಟ್ಟೆ, ನನ್ನ ಲೈಫ್ ನಾನು ಅನ್ಕೊಂಡಾಗೆ ಸಾಧಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ವಿಮೆನ್ ಆಗಿ ಬದಲಾದೆ. ಸೊ ಅದಾದ್ಮೇಲೆ ಮಾಣೆಗೆ ನಮ್ಮ ಕೈಲಿ ಏನು ಕೆಲಸನೂ ಮಾಡಿಸ್ತಾ ಇರಲಿಲ್ಲ. ಯಾಕಂದ್ರೆ ಹೊಸ್ದಾಗಿ ನಾವು ಆಪರೇಷನ್ ಮಾಡಿಸ್ಕೊಳ್ಳೋದ್ರಿಂದ ಸ್ವಲ್ಪ ಪೇಯ್ನು ಅದೆಲ್ಲ ಇರುತ್ತೆ ಅಂದ್ಬಿಟ್ಟು ಸೊ ಏನು ಕೆಲಸ ಮಾಡ್ತಾ ಇರಲಿಲ್ಲ. ಅದಾದ್ಮೇಲೆ ಮಧ್ಯದಲ್ಲಿ ಒಂದ್ಸತಿ ನೀರು ಬದಲಾಯಿಸಕ್ಕೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ ಹೊರಗಡೆ. ಸೊ ಆಗಿದ್ದಾಗ ನಾನು ಧರ್ಮಸ್ಥಳಕ್ಕೆ ಎಲ್ಲೋ ಹೋಗಿದ್ದೆ ಅಂತ ಅನ್ಸುತ್ತೆ, ನೀರು ಬದಲಾಯಿಸಕ್ಕೆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ 3 ಸತಿ ಮುಳುಗಿ ನಾವು ಕಟ್ಟಿದಂಥ ಲಂಗನ ನೀರಲ್ಲಿ ಹರಿಬಿಟ್ಬಿಟ್ಟು ಸೊ ಏನು ತೊಂದರೆ ಆಗ್ಬಾರ್ದಪ್ಪ, ಅದೇ ಭಿಕ್ಷಾಟನೆ ಕಳಿಸ್ತಾ ಇರಲಿಲ್ಲ, ಸ್ಟಾಪ್ ಮಾಡಿಬಿಟ್ರು. ಆ ಒಂದು ಸುಮಾರು 1-2 ವರ್ಷ ಇದ್ದಂಗೆ ಸ್ಟಾಪ್ ಮಾಡಿಬಿಟ್ರು. ನಾನು ಹೋಗ್ತಾ ಇರಲಿಲ್ಲ, ಹಮಾಮಲೆ ಇರ್ತಿದ್ದೆ. ಸೊ ಅದು ಮಾಡ್ತಾ ಮಾಡ್ತಾ ನಾನು ಎಲ್ಲೋ ಒಂದು ಕಡೆ ಏನು ಥಿಂಕ್ ಮಾಡಿದೆ ಅಂತಂದರೆ, ನಮ್ಮ ಸಮುದಾಯದವರಾಗಿ ನಾವು ಇದೇ ವೃತ್ತಿನೇ ಮಾಡ್ಕೊಂಡು ಮುಂದುವರಿಬೇಕಾ, ಇದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ವಾ ನಮ್ಮ ಕೈಲಿ, ಅಥವಾ ನಮಗೆ ಅವಕಾಶಗಳಿರಲ್ವಾ ಅನ್ನೋ ಒಂದು ಪ್ರಶ್ನೆ ಆಗಲಿ ಇನ್ನೊಂದಾಗಲಿ ನನಗೆ ಕಾಣ್ತಾ ಇತ್ತು. ಯಾಕೆಂದರೆ ಎಷ್ಟೋ ಜನ ಹೇಳೋರು, ಓದಿದ್ದೀನಿ ಅಂತಿದ್ದರೆ 9ನೇ ಕ್ಲಾಸ್ವರೆಗೂ, ನಿಮ್ಗಿರುವಂಥ ಟ್ಯಾಲೆಂಟು ನಿಮ್ಗಿರೋದ್ರಲ್ಲಿ ಏನಾದರೂ ಒಂದು ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ಬೋದಲ್ವಾ, ಸೊ ಇದೇ ವೃತ್ತಿ ಎಷ್ಟು ವರ್ಷ ಅಂತ ಮಾಡ್ತೀರಾ, ಏಜಿರೋ ಗಂಟ ಮಾಡ್ತೀರಾ, ಆಮೇಲೆ ಏನು ಮಾಡ್ತೀರಾ ಅಂತ ಗಿರಾಕಿಗಳೇ ಕಸ್ಟಮರ್ಸ್ಗಳು ಬರೋರು, ಒಂದು ಫ್ರೆಂಡ್ಲಿ ಆಗಿ ಮಾತಾಡ್ಸೋರು, ಇದೆಲ್ಲ ಮಾಡಿದೆ. ಫೋನ್ ಅದುವರೆಗೂ ಫೋನ್ ಏನಿಲ್ಲ ಈ ಟೈಮಲ್ಲಿ, ಏನೂ ಇರಲಿಲ್ಲ, ಫೋನ್ಗೇನೆಲ್ಲ ಏನೂ ಇರಲಿಲ್ಲ. ಆಗ ನೋಡೋಕೆ ಹೋದಾಗ ನಾನು ಫಸ್ಟು ಫೋನು ನಮ್ಮ ಅಮ್ಮವ್ರ ಹತ್ರ ಒಂದು ನೋಕಿಯಾ ಸೆಟ್ ಇತ್ತು ಚಿಕ್ಕದು. ಸೊ ಅದನ್ನು ಅವ್ರ ಹತ್ರನೇ ತೊಗೊಂಡಿದ್ದೆ 2,000 ರೂಪಾಯಿ ಕೊಟ್ಟು. ಸೊ ಆವಾಗ ಅದೇನೂ ಇರಲಿಲ್ಲ. ನಾನು ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ತಿಳ್ಕೊಳ್ತಾ ಹೋದೆ, ಹೊರಗಡೆ ಹೋಗೋಕ್ಕೆ ಶುರು ಮಾಡಿದೆ. ಅಷ್ಟವರೆಗೂ ನೀವು ಹೊರಗಡೆ ಪ್ರಪಂಚನೇ ಹೋಗಿಲ್ಲ, ಅಮ್ಮ ಆಯಿತು, ಭಿಕ್ಷಾಟನೆ ಆಯಿತು, ಮನೆ ಆಯಿತು, ಇಷ್ಟೇ. ಹೊರಗಡೆ ಪ್ರಪಂಚನೇ ಇಲ್ಲ. ಬಾ ಬೆಳಗ್ಗೆ ಕೆಲಸ ಮಾಡು, ನೈಟು ಗಿರಾಕಿಗಳು ಬರ್ತಾರೆ ಮಾಡ್ಕೊ ಹೋಗು, ಅಷ್ಟೇ ಮಲ್ಕೊ ಅಷ್ಟೇ. ಆ ಸಂದರ್ಭದಲ್ಲಿ ಯಾವ್ಯಾವ ಥರ ಗಿರಾಕಿಗಳು ಬರ್ತಾ ಇದ್ರು ಅಂದರೆ, ಸ್ಟೂಡೆಂಟ್ಗಳು ಬರ್ತಾ ಇದ್ರಾ, ಅಥವಾ ಮ್ಯಾರಿಡ್ ಅವ್ರು ಬರ್ತಾ ಇದ್ರಾ, ಅನ್ಮ್ಯಾರಿಡ್ ಅವರಾ, ಅಥವಾ ಯಾವ ರೀತಿ ಕಸ್ಟಮರ್ ಬರ್ತಾ ಇದ್ರು? ಸೊ ಯಾವ ರೀತಿ ಅಂತಂದರೆ ಇಂಥವರೇ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಟ್ರಕ್ ಡ್ರೈವರ್ಸ್ ಆಗಿರ್ಬೋದು, ಲಾರಿ ಡ್ರೈವರ್ಸ್ ಅವರಾಗಿರ್ಬೋದು, ಬೇರೆ ಬೇರೆ ಡ್ರೈವರ್ಸ್ಗಳು, ಬೇರೆ ಬೇರೆ ಸೆಕ್ಟರಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಎಲ್ಲ ಥರದವರು ಬರ್ತಾ ಇದ್ದವರು. ಇಂಥವರೇ ಅಂತ ಇಲ್ಲ, ಎಲ್ಲ ಥರ ಎಲ್ಲ ವರ್ಗದವರು ಕೂಡ ಬರೋರು. ಅಂದರೆ ಅವರು ಕೆಲವೊಬ್ಬರು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ರು ನಿಮ್ಮ ಜೊತೆ ಎಲ್ಲ. ಅಂಥದ್ರಲ್ಲಿ ಗೌರ್ಮೆಂಟ್ ಆಫೀಸರ್ಗಳು ಬಂದಿದ್ದುಂಟಾ? ಓಕೆ. ಎಷ್ಟು ಸಂಪಾದನೆ ಮಾಡ್ತಾ ಇದ್ರೆ ಅಂದರೆ ಒಂದಿನದಲ್ಲಿ ಜಾಸ್ತಿ ಕೊಟ್ಟಿದ್ದು ಹಾಗೆ ನೋಡಕ್ ಹೋದ್ರೆ ಆಮೇಲೆ ಸ್ವಲ್ಪ ಜನರೇಷನ್ ಬದಲಾದಂಗೆ ನಾವು ನಮ್ಮ ಪ್ರೈಸ್ಗಳನ್ನ ಹೈಕ್ ಮಾಡ್ತಾ ಹೋದ್ವಿ. 500, ಡಿಮ್ಯಾಂಡ್ 1000. ಸೊ ಈ ತರ ಹೈಕ್ ಮಾಡ್ಕೊಂಡು ಹೋದಾಗ ಅವ್ರಿಗೆ ಕಂಫರ್ಟಬಲ್, ರಿಲಿಜನಬಲ್ ಆಗಿತ್ತು ಅಂದ್ರೆ ಬರೋರು. ನಮ್ಮ ಸರ್ವಿಸ್ ತಗೊಂಡು ನಾವು ಟ್ರೀಟ್ ಮಾಡ್ತಾ ಇರೋಂಥ ರೀತಿ ನೋಡಿ ಅವರೇ ಎಕ್ಸ್ಟ್ರಾ ಕೊಟ್ಟು ಹೋಗೋರು.